ಹಾಯ್ ಫ್ರೆಂಡ್ಸ್, ನಾನು ಸಂಜಯ್ ಸಿನ್. ಹಾಯ್ ಫ್ರೆಂಡ್ಸ್, ನಾನು ಸಂಜಯ್, ವೆಡ್ಡಿಂಗ್ ಫೋಟೋಗ್ರಾಫರ್, ಸಿನಿವಿಂಗ್ಸ್ ಎಂಟರ್ಟೈನ್ಮೆಂಟ್ ಕಂಪ್ನಿನಾಗ ಜಾಬ್ ಮಾಡ್ತೀನಿ. ಸೊ ನಿನ್ನೆ ಒಂದು ಮೊಬೈಲ್ನಾಗ ವಿಡಿಯೋ ನೋಡಿದೆ. ಸಿದ್ದರಾಮಯ್ಯ ಅವರು ಒಂದೇನೋ ಮಾತು ಹೇಳಿದ್ರು, ಅದೇನಂತ ನೋಡ್ಕೊಂಡು ಬರೀ ತೋರಿಸ್ತೀನಿ. ಆ ಕೋವಿಡ್ ಬಂದಾಗ ಒಂದು ಶುರುವಾಗಿತ್ತು, 100 ಜನಕ್ಕಿಂತ ಜಾಸ್ತಿ ಅದನ್ನೇ ಮುಂದುವರಿಸ್ಬಿಡ್ಬೇಕಾಗಿತ್ತು. 100 ಜನನೇ ಇರ್ಬೇಕು ಮದುವೆಗೆ. ಈಗ ಮತ್ತೆ ಶುರುವಾಗ್ಬಿಟ್ಟಿದೆ. 10,000, 20,000, 30,000 ಎಲ್ಲ ದುಡ್ಡಿರೋರು ಗಿರಾಕಿಗಳು ಎಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರ ಸಂಪತ್ತನ್ನ ಪ್ರದರ್ಶನ ಮಾಡೋದು, ದುಡ್ಡು ಖರ್ಚು ಮಾಡಿ. ನಿನ್ ಮದುವೆಗೆ ಎಷ್ಟು ಖರ್ಚಾಯ್ತಪ್ಪ? 5 ಕೋಟಿ ಖರ್ಚಾಯ್ತು. ನಿನ್ ಮದುವೆಗೆ ಎಷ್ಟು ಖರ್ಚು? 10 ಕೋಟಿ ಖರ್ಚಾಯ್ತು. ಇಟ್ಸ್ ಎ ನ್ಯಾಷನಲ್ ವೇಸ್ಟ್. ನೋಡಿದ್ರಲ್ಲ? ಸೊ ಒಂದು ಗ್ರ್ಯಾಂಡ್ ವೆಡ್ಡಿಂಗ್ ಮಾಡೋದು ನ್ಯಾಷನಲ್ ವೇಸ್ಟ್ ಅಂತ ಅವ್ರ ಪ್ರಕಾರ. ಸೊ ಈಗ ನಾನು ಹೇಳ್ತೀನಿ, ಒಂದು ವೆಡ್ಡಿಂಗ್ ಹಿಂದೆ ಎಷ್ಟು ಕುಟುಂಬ ಡಿಪೆಂಡೆನ್ಸಿ ಇರ್ತಾವೆ. ಸೊ ಶಾಮಿಯಾನದವ್ರಾಗಲಿ, ಶಾಮಿಯಾನದಾಗ ಕೆಲಸ ಮಾಡುವಂಥ ಹುಡುಗರಾಗಲಿ, ಕ್ಯಾಟ್ರಿಂಗ್ ಆಗಲಿ, ಕ್ಯಾಟ್ರಿಂಗ್ನಾಗ ಅಡುಗೆ ಮಾಡೋವಂಥ ಕೆಲಸದವರು, ಅದನ್ನು ಬಡಿಸೋರು, ಅವ್ರು ಯಾರು ಶ್ರೀಮಂತರಲ್ಲವರು, ಬಡವ್ರವರು. ಅವರು ಅಂತ ದೊಡ್ಡ ದೊಡ್ಡ ಗ್ರ್ಯಾಂಡ್ ವೆಡ್ಡಿಂಗ್ ಮಾಡಿದ್ರೆ ದಿವ್ಸಕ್ಕೆ 2,000, 3,000 ಪಗಾರದಾಗ ಜೀವನ ಮಾಡ್ತಿರ್ತಾರೆ. ಸೊ ಇವ್ರ ಪ್ರಕಾರ ಎಲ್ಲ ಸಣ್ಣ 100 ಮಂದಿ ಹಂಗೆ ಮದುವೆ ಮಾಡಿಬಿಟ್ರೆ ಅವ್ರಿಗೆಲ್ಲ ಊಟ ಯಾರು ಹಾಕ್ತಾರೆ? ಅವ್ರ ಮಕ್ಕಳಿಗೆ ಸ್ಕೂಲ್ ಫೀಸ್ ಎಲ್ಲ ಏನು ಮಾಡಬೇಕು? ಇವ್ರದ್ದು ಎಲೆಕ್ಷನ್ ಕ್ಯಾಂಪೇನಿಗೆ ಲಕ್ಷ ಕೋಟಿ ಗಂಟಲೆ ಸುರಿತಾರೆ. ಅದು ನ್ಯಾಷನಲ್ ವೇಸ್ಟ್ ಅಲ್ಲದು, ಅದು ಭಾಳ ಇಂಪಾರ್ಟೆಂಟು ಇವ್ರ ಪ್ರಕಾರ. ಹೌದ್ರಿ, ಅವ್ರು ಪ್ರದರ್ಶನ ಮಾಡ್ತಾರೆ, ಕಷ್ಟಪಟ್ಟು ಗಳಿಸಿರ್ತಾರೆ, ರೊಕ್ಕ ಐತೆ, ಪ್ರದರ್ಶನ ಮಾಡಲಿ ಬಿಟ್ರೆ ಅದರಿಂದ ಎಷ್ಟೋ ಕುಟುಂಬಕ್ಕೆ ಹೂ ಮಾರೋರಿಂದ ಹಿಡಿದು ಚಪ್ರ ಹಾಕೋರು, ವಾಲಗದವ್ರಿಗೆ, ಆ ಡ್ಯಾನ್ಸ್ ಸ್ಟೇಜು, ಆ ಮೈಕ್ ಆರ್ಟಿಸ್ಟಿಗೆ ಎಲ್ಲರಿಗೂ ದುಡ್ಡು ಹೋಗ್ತೈತಲ್ಲ. ಸೊ ಅವ್ರು ಅಷ್ಟು ಜನಸೇವೆ ಮಾಡ್ದಂಗೆ ಅದು ಆ್ಯಕ್ಚುಲಿ ಅವ್ರು ಗ್ರ್ಯಾಂಡ್ ಮದುವೆ ಮಾಡಿ ಎಷ್ಟೋ ಕುಟುಂಬಕ್ಕೆ ಅವರು ಊಟ ಹಾಕಾಗತ್ತಾರೆ. ನೀವು ಎಲೆಕ್ಷನ್ ಕ್ಯಾಂಪೇನ್ ಮಾಡ್ತಿರಲ್ಲ, ಶೇರೆ ಹಂಚ್ತೀರಿ, ಅದೇನು ಲಾಭ ಆಕೈತಿ? ಅದ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ. ನೀವು ಮಾಡಿರಿ, ನಮ್ಗೆ ಯಾವ ಪಕ್ಷ ಯಾವುದಲ್ಲ, ನಾವು ಕಷ್ಟಪಡ್ತೀವಿ, ದುಡ್ಕೊಂಡು ತಿಂತೀವಿ. ಸೊ ಈಗ ನೀವು ಆ ಗ್ರ್ಯಾಂಡ್ ವೆಡ್ಡಿಂಗಿಗೂ ಕನ್ನ ಹಾಕ್ತೀರಂದ್ರೆ, ಸೊ ಏನು ನಿಮ್ಮ ಬಿಟ್ಟಿ ಭಾಗ್ಯದ ಜೀವನ ಮಾಡೋಣ ನಾವು? ರೇಷನ್ ಅಕ್ಕಿ ಫ್ರೀ ಬಸ್ನಾಗ, ಅದು ಗಂಡ್ಮಕ್ಳಿಗಂತೂ ಇಲ್ಲ. ಯಾಕೆ ಸಿದ್ದರಾಮಯ್ಯ ಅವರ ದುಡ್ಕೊಂಡು ತಿನ್ನೋರ ಮೇಲೆ ಯಾಕೆ ಕಣ್ಣು? ಆಯ್ತು, ಅದನ್ನ ಅವ್ರು ಖರ್ಚು ಮಾಡಂಗಿಲ್ಲ ಅಂತ ಹಿಡ್ಕೋರಿ, ಹೋಗಿ ಏನು ಸ್ವಿಸ್ ಬ್ಯಾಂಕ್ನಾಗ ಇಡ್ಬೇಕಾ? ಕೋಟಿ ಗಂಟ್ಲೆ ಗಳಿಸಿದ ರೊಕ್ಕ ಏನು ಮಾಡ್ಬೇಕು ಅವ್ರು? ಈಗ ಆನಂದ್ ಅಂಬಾನಿ ಮಗಂದು ಅಂಬಾನಿ ಮದುವೆ ಮಾಡಿದ್ರಲ್ಲ, ಎಷ್ಟು ಜನಕ್ಕೆ ಕೆಲಸ ಸಿಕ್ಕೈತಿ ವಿಚಾರ ಮಾಡ್ರಿ. ನಾವು ಅಷ್ಟು ರೊಕ್ಕ ಖರ್ಚು ಮಾಡಿದ ಅಂತೇಳಿ ಎಷ್ಟೋ ಕುಟುಂಬಕ್ಕೆ ಆದಾಯ ಹೋತಲ್ಲ. ಇಲ್ಲಂದು ಏನು ಮಾಡ್ಬೇಕು? ಇಟ್ಕೊಂಡದನ್ನ ರೊಕ್ಕನ. ಏನು ಸಿದ್ದರಾಮಯ್ಯ ಅವರ ನೀವು ಹಿಂಗೆ ಮಾಡಬಾರ್ದಂತ. ಆ್ಯಕ್ಚುಲಿ ಒಂದು ಒಳ್ಳೆ ನಾಯಕ ಅದೀರಿ, ಇರ್ರಿ, ನನಗೇನಿದಿಲ್ಲ. ಬಟ್ ಬಡವ್ರ ಬಗ್ಗೆನೂ ನೋಡ್ರಿ. ನಾವೆಲ್ಲ ಕಷ್ಟಪಟ್ಟು ಹಗಲು ರಾತ್ರಿ ಎಲ್ಲ ಫಂಕ್ಷನ್ ಮುಗಿದ್ಮೇಲೆ ಊಟ ಮಾಡಿ ಅವ್ರಿಗೆಲ್ಲ ಲಾಸ್ಟ್ ರಾತ್ರಿ 3 ಗಂಟೆ 2 ಗಂಟೆ ಮನೆಗೆ ಹೋಗ್ತೇವೆ ನಾವು. ಇಂಥ ದುಡಿಯೋರಿಗೆ ನೀವು ಕನ್ನ ಹಾಕಬೇಡ್ರಿ ಬಿಸ್ನೆಸ್ಗೆ. ಯಾಕಂದ್ರೆ ಒಂದು ಮದುವೆ ಹಿಂದೆ 100 ಕುಟುಂಬ ಊಟ ಮಾಡ್ತಿರ್ತಾವೆ. ಯಾಕಂದ್ರೆ ಎಲ್ಲರಿಗೂ ಸಂಬಂಧಪಡ್ತೈತಿ. ಅರ್ಬಿ ಅಂಗಡಿಯವರಿಂದ ಹಿಡಿದು ಊಟ, ಆಮೇಲೆ ಅದಕ್ಕೆ ರೇಷನ್, ಅದನ್ನು ಅಡುಗೆ ಮಾಡೋರು, ಟೋಟಲ್ ಕಸ ಹೊಡೆಯೋರ ಮಠ ಒಂದು ವೆಡ್ಡಿಂಗ್ 1000 ಬಿಸ್ನೆಸ್ ಕೊಡ್ತಿರ್ತೈತಿ, 1000 ಟೈಪ್ ಆಫ್ ಬಿಸ್ನೆಸ್. ದಯವಿಟ್ಟು ಯಾವುದೂ ಇಂಡಸ್ಟ್ರಿಗೂ ಕಣ್ಣು ಹಾಕಕ್ಕೆ ಹೋಗ್ಬೇಡ್ರಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ.